ಹಲೋ ಹಲೋ ಅಪ್ಪ, ಕ್ಯಾಂಪಸ್ ಆಯ್ತೇನ್ಲ ಅಪ್ಪ? ಅದು ಈ ಮಾರ್ಚು ಏಪ್ರಿಲ್ ಮೇ ಒಳಗೆ ಆಗ್ಬಿಡತ್ತಪ್ಪ. ಲೇ ಸುಮ್ನೆ ಯಾಕೆ ಟೈಮು ದುಡ್ಡು ವೇಸ್ಟ್ ಮಾಡ್ತೀಯಾ? ಊರಿಗೆ ಬಂದು ವ್ಯವಸಾಯ ಮಾಡು. ಹಲೋ ಹಲೋ ಅಪ್ಪ, ನೀನು ಹೇಳೋದೇಕೋ ಕೇಳಿಸ್ತಿಲ್ಲ. ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಪ್ಪ. ಹೂ ಕಣೋ, ಇವಾಗ ನಾನು ಹೇಳೋದು ನಿಂಗೆ ಕೇಳಿಸಲ್ಲ. ದುಡ್ಡು ಖಾಲಿ ಆದ್ಮೇಲೆ ದುಡ್ಡು ಹಾಕು ಅಂತೀಯಲ್ಲ, ಅವಾಗ ನೀನ್ ಹೇಳೋದು ನನ್ ಕೇಳಿಸಲ್ಲ. ಅಪ್ಪ ಅಪ್ಪ ಹಲೋ, ಕ್ಯಾಂಪಸ್ ಆಯ್ತಾ? ಇಲ್ಲ. ಸರಿ, ಬೇಗ ಕೆಲಸ ತಗೋ. ಇಲ್ಲ ನಮ್ಮಪ್ಪ ಯಾವ ಹುಡ್ಗನ್ ತೋರಿಸ್ತಾರೋ ಅವ್ರನ್ನ ಮದುವೆ ಆಗ್ತೀನಿ ಅಷ್ಟೇ. ವೇದಾಂತಿ ಹೇಳಿದನು, ಈ ಹೆಣ್ಣು ಮಾಯೆ ಮಾಯೆ. ಕವಿಯೊಬ್ಬ ಕನವರಿಸಿದನು, ಇವಳೆ ಚೆಲುವೆ. ಎಲ್ಲ ದುಡ್ಡು ಅವತ್ತೇ ಅಸಲು ಬಡ್ಡಿ 2 ಕೊಟ್ಟನಲ್ಲ ಮಾರಿ. ಅಸಲು ಕೊಟ್ಟೆ, ಬಡ್ಡಿ ಕೊಟ್ಟೆ, ಇದು ಚಕ್ರ ಬಡ್ಡಿ ಅಮ್ಮ. ಆದಷ್ಟು ಬೇಗ ಕೊಟ್ಬಿಡು ಆಯ್ತಾ? ಕೊಡ್ತಾನೆ ಬಾರ್ಲೆ. ಏನೋ ಪರೀಕ್ಷೆ ಇಂಟರ್ವ್ಯೂಗೆ ಹೋಗಿದ್ದೆಲ್ಲ, ಏನಾಯ್ತು? ಇಲ್ಲ ಕಣ, ಎಷ್ಟು ಪ್ರಯತ್ನ ಪಟ್ಟರು ಕೆಲಸ ಸಿಗ್ತಿಲ್ಲ. ಈ ಜೀವನನೇ ಸಾಕಾಗಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಾದ್ರೂ ಇಂಜಿನಿಯರಿಂಗ್ ಓದ್ತಿದ್ದೀನಿ ಅನಿಸ್ತಿದೆ. ಐ ಆಮ್ ಟೋಟಲಿ ಬ್ಲ್ಯಾಂಕ್. ಬೇಜಾರಾಗಬೇಡ, ತಗೋ ಈ ಅಡ್ರೆಸ್ಗೆ ಹೋಗಿ ವಿಜಯ್ ಅನ್ನೋರ್ನ ಭೇಟಿ ಮಾಡು. ನಿನ್ನ ಪ್ರಾಬ್ಲಮ್ ಹೇಳ್ಕೊ, ಎಲ್ಲ ಸಾಲ್ವ್ ಆಗುತ್ತೆ. Yes, come in. Sit. ನಮಸ್ಕಾರ ಸರ್, ನನ್ನ ಹೆಸರು ಪರೀಕ್ಷಿತ್ ಅಂತ. ನನ್ನ ಫ್ರೆಂಡ್ ರಾಬರ್ಟ್. ಪರೀಕ್ಷಿತ್, ಗೊತ್ತಾಯ್ತು. ನೋಡಿ, ನಿಮ್ಮ ಪ್ರಾಬ್ಲಮ್ನ ಆಮೇಲೆ ಡಿಸ್ಕಸ್ ಮಾಡೋಣ. ನಾನಿವಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಿತ್ತು, ಅದಕ್ಕೆ ಯಾರು ಸಿಗ್ತಿಲ್ಲ. ಕ್ಯಾನ್ ಐ ಡೂ ದಟ್ ಎಕ್ಸ್ಪೆರಿಮೆಂಟ್ ಆನ್ ಯು? ಇಷ್ಟು ದಿವಸ ನಾನು ವೇಸ್ಟ್ ಬಾಡಿ ಆಗಿದ್ದೆ, ಪರವಾಗಿಲ್ಲ. ನೌ ಐ ಆಮ್ ಬಿಕಮಿಂಗ್ ಎಕ್ಸ್ಪೆರಿಮೆಂಟಲ್ ಬಾಡಿ. ಹೆದರಬೇಡಿ, ಯಾವುದೇ ರೀತಿ ತೊಂದರೆ ಆಗಲ್ಲ. ಏನಾದರೂ ಪರವಾಗಿಲ್ಲ ಸರ್, ಮಾಡಿ. ನೀವು ಹೋಗಿ ಬೆಡ್ ಮೇಲೆ ಮಲ್ಕೊಳ್ಳಿ, ನಾನು ಸೆಟಪ್ ತಗೊಂಡು ಬರ್ತೀನಿ. ಏನು ಸರ್ ಇದು? ದಿಸ್ ಇಸ್ ಕಾಲ್ಡ್ ಎಕ್ಸೈಟರ್. ಇದು ಬ್ರೈನ್ಗೆ ಕ್ವಶನ್ಸ್ ಕೇಳಿ ಆನ್ಸರ್ ಪಡೆಯುತ್ತೆ. ಸರ್, ಇದು ಕೇಳೋ ಕ್ವಶನ್ಗೆಲ್ಲ ಆನ್ಸರ್ ಮಾಡೋಕ್ಕೆ ಬ್ರೈನ್ಗೆ ಏನು ಮಾತಾಡೋದು ಬರುತ್ತಾ? ನೋಡಿ, ನೀವು 3 ತಿಂಗಳ ಹಿಂದೆ ಯಾವ ಬಟ್ಟೆ ಹಾಕಿದ್ದೀರಿ ಅಂತ ನಿಮ್ಗೆ ಏನು ಗೊತ್ತಾಗುತ್ತೆ? ಅದು ಯಾವ ಕಲರ್ ಬಟ್ಟೆ ಹಾಕಿದ್ದೆ ಅಂತ ಯೋಚನೆ ಮಾಡಿ ಹೇಳ್ತೀನಿ ಸರ್. ಅಂದ್ರೆ ನೀವು ನಿಮ್ಮ ಬ್ರೈನ್ಗೆ ಕ್ವಶನ್ಸ್ ಕೇಳ್ದಂಗೆ ತಾನೆ, ಇದು ಅದೇ ಥರಾನೇ. ಸರಿ ಸರ್. ಸಕ್ಸಸ್! ಮಿಸ್ಟರ್ ಪರೀಕ್ಷಿತ್, ನಾವು ನಿಮ್ಮ 6 ಜನ್ಮಗಳ ಬಗ್ಗೆ ತಿಳ್ಕೊಳ್ವಿ. ಹೌದಾ ಸರ್? ನಾನು ಯಾವ್ಯಾವ ಜನ್ಮದಲ್ಲಿ ಏನೇನಾಗಿದ್ದೆ ಸರ್? ಈಗ ಹೇಳಿ, ನಿಮ್ಮ ಸಮಸ್ಯೆ ಏನು ಅಂತ. ಎಲ್ಲ ಜನ್ಮದಲ್ಲೂ ಸಾಧನೆ ಮಾಡಿರೋ ನಾನು ಈ ಜನ್ಮದಲ್ಲೂ ಸಾಧನೆ ಮಾಡೇ ಮಾಡ್ತೀನಿ ಸರ್. ಐ ವಿಲ್ ಫೇಸ್ ಮೈ ಪ್ರಾಬ್ಲಮ್. ಥ್ಯಾಂಕ್ಸ್. ಏನ್ ಸರ್ ಇದು? ಇಂಥ ವ್ಯಕ್ತಿಗಳ ಆತ್ಮವಿಶ್ವಾಸನ ದೃಢಗೊಳಿಸೋಕೆ ಈ ಥರ ಫೇಕ್ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಟಿವಿ ಚಾನೆಲ್ನವರು ತಮ್ಮ TRPಗೋಸ್ಕರ ಮಾಡೋ ಈ ನಾಟಕನ ನಾನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ನ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋಕ್ಕೋಸ್ಕರ ಬಳಸಿದೆ ಅಷ್ಟೇ. ಏನು ಮುಖ ನೋಡ್ತೀಯಾ? ದುಡ್ಡು ಕೂಡ ಕೆಲಸ ಹೆಂಗೆ ಹೆಸರು ಹೇಳ್ಬೇಕು ನಿಮಗೆ?
ಇನ್ನೊಂದ್ಸತಿ ಯಾವನ ಹತ್ರನಾದ್ರೂ ಬಡ್ಡಿ ಚಕ್ರ ಬಡ್ಡಿ ಅಂತ ಕೇಳಿದ್ರೆ ಹೊಲದಲ್ಲಿ ಬಿತ್ತು ಬಿಡ್ತೀನಿ. ಹಲೋ ರಾಬರ್ಟ್, ನಾನು ಹೋಗ್ತಿದ್ದೀನಿ ಎಲ್ಲಿಗೋ? ಹಳ್ಳಿಗೆ. ಇಂಜಿನಿಯರಿಂಗ್ ಸ್ಕಿಲ್ಸ್ನ ಬಳಸಿ ಅಗ್ರಿಕಲ್ಚರ್ ಫೀಲ್ಡಲ್ಲಿ ರೆವಲ್ಯೂಷನ್ ಉಂಟು ಮಾಡ್ತೀನಿ. ಇಂಜಿನಿಯರಿಂಗ್ ಅಂದರೆ ಕೇವಲ ಕಂಪ್ನಿಗಳಲ್ಲಿ ಅಡಿಯಾಳಾಗಿ ಕೆಲಸ ಮಾಡೋದಷ್ಟೇ ಅಲ್ಲ. ಇಂಜಿನಿಯರಿಂಗ್ ಮೀನ್ಸ್ ಕ್ರಿಯೇಟಿವಿಟಿ. ನಾವು ಕಲಿತಂಥ ಇಂಜಿನಿಯರಿಂಗ್ ಸ್ಕಿಲ್ಸ್ನ ನಮ್ಮ ಇಂಡಸ್ಟ್ರಿಯಲ್ ಫೀಲ್ಡ್ಸಲ್ಲಿ ಅಪ್ಲೈ ಮಾಡಿ ಸಾಧನೆ ಮಾಡ್ತೀವಿ. ನಮ್ಮ ಕಿರುಚಿತ್ರದ ಮೂಲಕ ನಾವು ನೀಡಿರುವ ಈ ಸಂದೇಶಕ್ಕೆ ಸ್ಫೂರ್ತಿ